ಹೆಲೋ ನನ್ನ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಈಸಿ ಆದಂಥ ಸ್ಯಾರಿ ಡ್ರೆಪ್ಪಿಂಗ್ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಅಂದರೆ ನಮಗೆ ಸ್ಯಾರಿ ಡ್ರೆಪ್ ಮಾಡೋದೇ ಬರೋದಿಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ನೊಂದಿಗೆ ಯಾವ ರೀತಿ ಸ್ಯಾರಿನ ಉಡಬೇಕು ಎಂಬುದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಖಂಡಿತ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಸ್ಯಾರಿನ ಉಡಬೇಕೋ ತೋರಿಸ್ಕೊಡ್ತೀನಿ. ಮೊದಲು ನಾವು ಪೆಟಿಕೋಟ್ನ ವೇರ್ ಮಾಡಬೇಕು. ನಾವು ಪೆಟಿಕೋಟ್ನ ವೇರ್ ಮಾಡುವಾಗ ನೋಡ್ಕೋಬೇಕು ಫ್ರೆಂಡ್ಸ್, ಪೆಟಿಕೋಟ್ ಬಂದುಬಿಟ್ಟು ನಾವು ನಮ್ಮ ಬೆಲ್ಲಿ ಬಟನ್ ಕೆಳಗಡೆ ಟೈ ಮಾಡಬೇಕಾಗುತ್ತೆ. ಆ ರೀತಿ ವೇರ್ ಮಾಡೋದ್ರಿಂದ ನಮಗೆ ಅಲ್ಪ ಸ್ವಲ್ಪ ಹೊಟ್ಟೆ ಇದ್ದರೂ ಸಹ ಅಷ್ಟಾಗಿ ಕಾಣಿಸಲ್ಲ. ಈ ರೀತಿ ಪೆಟಿಕೋಟ್ನ ಸೈಡ್ಗೆ ಟೈ ಮಾಡಿಬಿಟ್ಟು ಆ ಟ್ಯಾಗ್ಸ್ ಇರುತ್ತಲ್ಲ ಅದನ್ನು ಒಳಗಡೆ ಸೇರಿಸ್ಬಿಟ್ಟು ನಂತರ ಈ ರೀತಿ ಫೋಲ್ಡಿಂಗ್ಸ್ ಎಲ್ಲ ಇಲ್ದಿರ ನೀಟಾಗಿ ಪೆಟಿಕೋಟ್ನ ಸರಿಸ್ಕೊಂಬಿಡಿ. ನೀವೇನಾದರೂ ಫಸ್ಟ್ ಟೈಮ್ ಸ್ಯಾರಿನ ವೇರ್ ಮಾಡ್ತಾ ಇರೋರಾದರೆ ಸ್ವಲ್ಪ ಮೆತ್ತಗಿರುವಂತಹ ಸ್ಯಾರಿನ ತಗೊಳ್ಳಿ. ಮೆತ್ತಗಿರುವ ಸ್ಯಾರಿ ತಗೊಂಡ್ರೆ ನಮಗೆ ಪ್ರಾಕ್ಟೀಸಿಂಗ್ಗೆ ಈಸಿ ಆಗುತ್ತೆ. ಈಗ ಸೆರಗನ್ನು ಎಡಗಡೆಗೆ ತೆಗೆದುಬಿಟ್ಟು ಸ್ಯಾರಿ ಸ್ಟಾರ್ಟಿಂಗ್ ಇರುತ್ತಲ್ಲ ಅದನ್ನು ಸೆಂಟ್ರಿಗೆ ಸಿಕ್ಸ್ದಿರ ಸ್ವಲ್ಪ ಸೈಡ್ಗೆ ಈ ರೀತಿ ನಾನು ತೋರಿಸೋ ಥರ ಸಿಕ್ಸ್ಕೊಂಬಿಡಿ. ಈ ರೀತಿ ನೀಟಾಗಿ ಸಿಕ್ಸ್ಕೊಂಡ ನಂತರ ನೀವು ಒಂದು ರೌಂಡ್ ಹಾಕಿ ಸ್ಯಾರಿ ಸಮೇತ. ನಂತರ ಹಿಂದೆ ಇರುವಂತಹ ಸ್ಯಾರಿನೆಲ್ಲ ನೀಟಾಗಿ ಪೆಟಿಕೋಟ್ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸ್ಯಾರಿನ ನಾವು ಈ ರೀತಿ ಫೋಲ್ಡಿಂಗ್ ಮಾಡೋದ್ರಲ್ಲೇ ಎಲ್ಲ ಇರೋದು ಫ್ರೆಂಡ್ಸ್. ನಾವು ಎಷ್ಟು ನೀಟಾಗಿ ಒಳಗಡೆ ನೀಟಾಗಿ ಸರಿಸ್ತೀವೋ ಅಷ್ಟು ನೀಟಾಗಿ ಸ್ಯಾರಿ ಕೂತ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಈಗ ಸ್ಯಾರಿನೆಲ್ಲ ಈ ರೀತಿ ನೀಟಾಗಿ ತೆಗೆದುಕೊಂಡ್ಬಿಟ್ಟು ನೀವು ರೌಂಡ್ ಹಾಕ್ತೀರಾ, ಸ್ಯಾರಿನ ಮಾತ್ರ ಇನ್ನೊಂದು ರೌಂಡ್ ತಗೊಳ್ಳಿ. ನಂತರ ಈಗ ಲೆಫ್ಟಲ್ಲಿರುವಂತಹ ಭಾಗವನ್ನು ಇಲ್ಲಿ ಸಿಕ್ಸ್ಕೊಂಬಿಡಿ ನೀಟಾಗಿ. ಈಗ ನಾವು ಪಲ್ಲುನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಪಲ್ಲು ಫೋಲ್ಡಿಂಗ್ ಪಾರ್ಟನ್ನು ಈ ರೀತಿ ನೀಟಾಗಿ ತೆಗೆದುಕೊಂಡ್ಬಿಟ್ಟು ಎಡ್ಜ್ ಸೈಡನ್ನು ತಗೊಂಡು ಈ ರೀತಿ ನೀಟಾಗಿ ಫೋಲ್ಡಿಂಗ್ಸ್ ಮಾಡ್ಕೋಬೇಕು. ಫಸ್ಟ್ ಫೋಲ್ಡಿಂಗ್ ನಮಗೆ ಸ್ವಲ್ಪ ಉದ್ದ ಇರಬೇಕು. ನಂತರ ಮಾಡುವಂತಹ ಎಲ್ಲ ಫೋಲ್ಡಿಂಗ್ಸ್ನು ಒಂದು 1/2 ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ. ಆಗ ನಮಗೆ ಪ್ರಿಲ್ಸ್ ನೀಟಾಗಿ ಕೂತ್ಕೊಂಡು ಹೊರಗಡೆ ಕಾಣಿಸ್ತೀರ, ಸೆರಗು ನೀಟಾಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಪಿನ್ನನ್ನು ಹಾಕೊಂಬಿಡಿ. ಈ ರೀತಿ ಪಿನ್ನನ್ನು ಹಾಕೋದ್ರಿಂದ ಪ್ರಿಲ್ಸ್ ಎಲ್ಲ ಎಲ್ಲೂ ಚೆದರ್ದಿರ ನೀಟಾಗಿ ಹಂಗೆ ಕೂತ್ಕೊಂಡಿರುತ್ತೆ. ಈಗ ಪಿನ್ ಹಾಕಿರುವಂತಹ ಈ ಪಾರ್ಟನ್ನು ಹಿಡ್ಕೊಂಡು ಮೇಲೆ ನಿಮ್ಮ ಕೈಯನ್ನೆತ್ತಿರಿ. ನಿಮ್ಮ ಕೈ ಎಷ್ಟು ಉದ್ದ ಆಗುತ್ತೋ ಮೇಲೆ ಅಷ್ಟು ಉದ್ದದವರೆಗೂ ಈ ಪಿನ್ ಹಾಕಿರುವಂತಹ ಸೆರಗನ್ನು ಇಟ್ಕೊಂಡು ಮೇಲೆ ತೆಗೀರಿ. ಮೇಲೆ ತೆಗೆದ ನಂತರ ನಿಮ್ಮ ಸೊಂಟದ ಹತ್ರ ಒಂದು ಕೈ ಇಟ್ಕೊಳ್ಳಿ. ಅಲ್ಲಿವರೆಗೂ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಮಗೆ ಸೆರಗು ಹಿಂದೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಬಂದ್ಬಿಡುತ್ತೆ. ನೋಡಿ, ಬೇರೆ ಏನು ಮೆಜರ್ಮೆಂಟು ಬೇಡ. ನಮ್ಮ ಕೈ ಮೇಲೆ ತೆಗೆದ್ಬಿಟ್ಟು ಕೈ ಎಷ್ಟುವರೆಗೂ ಹೋಗುತ್ತೋ ಅಷ್ಟು ಸೀರೆನ ಬಿಟ್ಟರೆ ಸಾಕು. ಸೊಂಟದ ಹತ್ರದಿಂದ ನಮಗೆ ನೀಟಾಗಿ ಸೆರಗು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬರುತ್ತೆ. ನಾವು ಹಿಂದೆ ಸೆರಗ್ಗೆ ಅಳತೆ ಮಾಡುವಾಗ ಸೊಂಟದ ಹತ್ರ ಕೈ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿಂದ ಈಗ ನೀಟಾಗಿ ಸೆರಗಿನ ಪ್ರಿಲ್ಸನ್ನು ಸರಿ ಮಾಡ್ಕೊಳ್ಳಿ. ನಾವು ಬ್ಲೌಸ್ ಹತ್ರ ಪಿನ್ ಮಾಡೋವಾಗ ಅಲ್ಲಿ ಪಿನ್ ಹಾಕಿದ್ರೆ ಸಾಕು, ಕೆಳಗಡೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸೆರಗು ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದ್ಬಿಟ್ಟು. ಇನ್ನು ನಿಮಗೆ ಡೌಟ್ ಅಂದರೆ ಈ ರೀತಿ ಪಲ್ಲುನ ತಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಸೊಂಟದ ಹತ್ರ ಒಂದು ರೌಂಡ್ ತಗೊಂಡ್ಬನ್ನಿ. ಈ ರೀತಿ ಬಂದರೆ ಸಾಕು, ನಮಗೆ ಪಲ್ಲು ನೀಟಾಗಿ ರೆಡಿ ಆದಂಗೆ. ಈಗ ನೀಟಾಗಿ ಪಿನ್ ಮಾಡಿಬಿಟ್ಟು ಹಿಂದ್ಗಡೆ ಈ ಪಲ್ಲುನ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ಈಗ ಸ್ಯಾರಿನ ಚೆಸ್ಟ್ ಭಾಗವನ್ನು ನಾವು ಲಾಸ್ಟಲ್ಲಿ ಸರಿ ಮಾಡ್ಕೊಳ್ಳೋಣ. ಸೊ ಈಗ ನೀಟಾಗಿ ಈ ರೀತಿ ತೆಗೆದುಬಿಟ್ಟು ಐರನಿಂಗ್ ಥರ ಈ ರೀತಿ 1-2-3 ಸಲ ನೀಟಾಗಿ ತೀಡಿ ಪ್ರಿಲ್ಸ್ ನಾವು ಯಾವ ರೀತಿ ಫೋಲ್ಡ್ ಮಾಡಿರ್ತೀವೋ ಅದೇ ರೀತಿ ಕೂತ್ಕೊಂಡಿರುತ್ತೆ. ಈಗ ಟೈಟಾಗಿ ಸೈಡ್ಗೆ ಎಳೀರಿ. ಈಗ ಸ್ಯಾರಿಯಲ್ಲಿರುವಂಥ ಒಂದು ಎಡ್ಜ್ ಪದರವನ್ನು ಮಾತ್ರ ತೆಗೆದುಕೊಂಡ್ಬಿಟ್ಟು ಈ ಕಡೆ ಲೆಫ್ಟ್ ಸೈಡ್ ತಗೊಳ್ಳಿ.
ಆದಷ್ಟು ಟೈಟಾಗಿ ನೀವು ಲೆಫ್ಟ್ ಸೈಡ್ ನೀಟಾಗಿ ಎಳೆದ್ಕೊಂಡ್ಬಿಟ್ಟು ಪಿನ್ ಹಾಕ್ಕೋಬೇಕಾಗುತ್ತೆ. ಈ ರೀತಿ ನಾವು ಟೈಟಾಗಿ ಎಳೆದ್ಬಿಟ್ಟು ಪಿನ್ ಹಾಕೋದ್ರಿಂದ ನಮಗೆ ಮೇಲ್ಗಡೆ ಪ್ರಿಲ್ಸ್ ಸಹ ನೀಟಾಗಿ ಪ್ಲೇಟ್ಸ್ ಥರ ಬರುತ್ತೆ. ಈಗ ಈ ಪಾರ್ಟ್ಗೆ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ. ಈಗ ನಾವು ರೈಟ್ ಸೈಡ್ ಇರುವಂತಹ ಸ್ಯಾರಿ ಭಾಗವನ್ನು ತಗೋಬೇಕು. ಈ ಭಾಗದಿಂದಲೇ ಈಗ ನಾವು ನೆರಿಗೆಗಳನ್ನು ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಟೈಟಾಗಿ ಎಳ್ಕೊಂಬಿಡಿ. ಎಲ್ಲೂ ಸ್ವಲ್ಪನೂ ಹೆಚ್ಚು ಕಡಿಮೆ ಎಳ್ದಿರ ನೀಟಾಗಿ ಫ್ಲ್ಯಾಟಾಗಿ ಬರುತ್ತೆ. ಈಗ ನಾವು ಆದಷ್ಟು ಚಿಕ್ಕದಾಗಿಯೇ ನೆರಿಗೆಗಳನ್ನು ಇಟ್ಕೊಳ್ಳಿ. ಚಿಕ್ಕದಾಗಿ ನೆರಿಗೆಗಳನ್ನು ಇಟ್ಕೊಂಡ್ರೆ ಜಾಸ್ತಿ ನೆರಿಗೆಗಳು ಬರುತ್ತೆ, ಪ್ಲಸ್ ನಮಗೆ ಲುಕ್ ಸಹ ಚೆನ್ನಾಗಿರುತ್ತೆ. ಈಗ ಈ ನೆರಿಗೆಗಳೆಲ್ಲನೂ ಮೇಲ್ಗಡೆಯಿಂದ ನೀಟಾಗಿ ಈ ರೀತಿ ಜೋಡಿಸ್ಕೊತ ಬನ್ನಿ. ಈ ರೀತಿ ಜೋಡಿಸೋದ್ರಿಂದ ನಮಗೆ ನೆರಿಗೆಗಳೆಲ್ಲ ಒಂದೇ ಸಮನೆ ನೀಟಾಗಿ ಬರುತ್ತೆ. ಈಗ ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಈ ನೆರಿಗೆಗಳಿಗೆ ಒಂದು ಪಿನ್ನನ್ನು ಹಾಕಿ ಬಿಟ್ಬಿಡಿ. ಈಗ ನೆರಿಗೆಗಳನ್ನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ರೀತಿ ನೀಟಾಗಿ ತೀಡ್ಕೊಳ್ಳಿ. ಒಂದೇ ಲೆವೆಲ್ ಆಗಿ ತಗೊಂಡು ತೀಡ್ಕೊಳ್ಳಿ. ಇಲ್ಲ ನಿಮಗೆ ಬೇರೆಯವ್ರು ಯಾರಾದರೂ ಹೆಲ್ಪ್ ಇದ್ದಾರೆ ಅಂದರೆ ಅವ್ರ ಕೈಯಲ್ಲಿ ನೀಟಾಗಿ ತೀಡಿಸ್ಕೊಂಬಿಡಿ. ಈಗ ನೆರಿಗೆಗಳನ್ನು ಪೆಟಿಕೋಟ್ ಒಳಗಡೆ ಸೇರಿಸ್ಬೇಕು. ಸೊ ನಮಗೆ ಬೆಲ್ಲಿ ಬಟನ್ ಇರುತ್ತಲ್ಲ ಅದರ ಮೇಲೆ ಸಿಕ್ಸ್ದಿರ ಸ್ವಲ್ಪ ಸೈಡ್ಗೆ ಒಂದು 1/2 ಇಂಚಷ್ಟು ಸೈಡ್ಗೆ ಒಳಗಡೆ ಸೇರಿಸಿ. ಈ ರೀತಿ ಸ್ವಲ್ಪ ಸೈಡ್ಗೆ ಸೇರಿಸೋದ್ರಿಂದ ಸ್ಯಾರಿ ಲುಕ್ ಚೆನ್ನಾಗಿರುತ್ತೆ. ಈಗ ರೈಟ್ ಸೈಡಲ್ಲಿ ಸ್ವಲ್ಪ ಓಪನ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನಾವು ಪಿನ್ನನ್ನು ಹಾಕಿದ್ವಲ್ಲ ಆ ಸ್ಯಾರಿನ ನೀಟಾಗಿ ಎಳೀರಿ. ಆ ಸ್ಯಾರಿ ಭಾಗನ ನಾವು ಎಷ್ಟು ಟೈಟಾಗಿ ಎಳೆದ್ಬಿಟ್ಟು ಒಳಗಡೆ ಸೇರಿಸ್ತೀವೋ ಅಷ್ಟು ನೀಟಾಗಿ ನಮಗೆ ಲೆಫ್ಟ್ ಸೈಡ್ ಸ್ಯಾರಿ ಕಾಣಿಸುತ್ತೆ. ಈಗ ಮಿಕ್ಕಿರುವಂತಹ ಕ್ಲಾತನ್ನು ಸಹ ಈ ರೀತಿ ನೀಟಾಗಿ ಬ್ಯಾಕ್ ಸೈಡಲ್ಲಿ ಸಿಕ್ಸ್ಕೊಂಬಿಡಿ. ಸ್ಯಾರಿನ ಫೋಲ್ಡಿಂಗ್ಸ್ ಥರ ಸಿಕ್ಸ್ದಿರ ನೀಟಾಗಿ ಎಳ್ಕೊಂಬಿಟ್ಟು ಈ ರೀತಿ ಸಿಕ್ಸ್ಕೊಂಬಿಡಿ. ಈಗ ಸ್ಯಾರಿನ ಚೆಸ್ಟ್ ಭಾಗದಲ್ಲಿ ನಾವು ಪ್ರಿಲ್ಸ್ನ ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಸೈಡಿಂದ ನಾವು ಸ್ಯಾರಿನ ನೀಟಾಗಿ ಎಳೆದ್ಬಿಟ್ಟು ನಂತರ ನಾವು ಪ್ಲೇಟ್ಸ್ನೆಲ್ಲ ನೀಟಾಗಿ ಸರಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಒಂದೊಂದು ಪ್ಲೇಟ್ನಿ ಜೋಡಿಸ್ಕೊತಾ ಬರಬೇಕು. 1 by 1 ನೀಟಾಗಿ ಜೋಡಿಸ್ಕೊಳ್ಳಿ. ಈ ಪ್ಲೇಟ್ಸ್ನೆಲ್ಲ ನೀಟಾಗಿ ಸರಿ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್ ನಮ್ಮ ಸ್ಯಾರಿ ಡ್ರೇಪಿಂಗ್. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸ್ಯಾರಿನ ನಮ್ಮಷ್ಟಕ್ಕೆ ನಾವೇ ಹುಡ್ಕೋಬೋದು. ಸ್ಯಾರಿನ ನೀವೇನಾದರೂ ಫಸ್ಟ್ ಟೈಮ್ ಉಡ್ತಾ ಇದ್ದರೆ ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಟಿಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ಸ್ಯಾರಿನ ಡ್ರೇಪ್ ಮಾಡ್ಕೋಬೋದು. ಬೇರೆಯವರ ಹೆಲ್ಪ್ ಇಲ್ಲದೆ ನಾವು ಏನಾದರೂ ಕೆಲಸ ಮಾಡಿಕೊಂಡ್ರೆ ಅದರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಉಪಯೋಗಕರ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.